ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಗುರುವಿನ ಒಂದು ವಿಶೇಷ ಸ್ಥಾನಗಳು, ಗುರುವಿಗೆ ಕೆಲವು ಮನೆಗಳು ವಿಶೇಷವಾಗಿ ಫಲ ಕೊಡುತ್ತೆ. ಗುರು ಆ ಮನೆಯಲ್ಲಿದ್ದಾಗ ಕೆಲವು ವಿಶೇಷ ಫಲಗಳನ್ನು ಕೊಡ್ತದೆ. ಅದು ಯಾವ ತರ ನೋಡೋದು, ಚೆಕ್ ಮಾಡೋದು, ಯಾವ ತರ ಗುರು ಅಲ್ಲಿದ್ರೆ ನಿಮ್ಗೆ ಯಾವ ತರ ಎಲ್ಲ ಒಂದು ಫಲ ಸಿಗುತ್ತೆ ಅಂತ ನೋಡೋಣ. ಗುರು ಸಾಮಾನ್ಯವಾಗಿ ಕೆಲವು ವಿಶೇಷ ಮನೆಗಳಲ್ಲಿ ತುಂಬಾ ಚೆನ್ನಾಗಿ ಫಲ ಕೊಡ್ತದೆ. ಉದಾಹರಣೆಗೆ ಲಗ್ನ 5ನೇ ಮನೆ, 9ನೇ ಮನೆ, 11ನೇ ಮನೆ, ಈ ತರ. ಅದು ಯಾವ ತರ ಅಂತ ಇವತ್ತು ನೋಡೋಣ. ಎಕ್ಸಾಂಪಲ್ ಏನಾದ್ರು ಇದು ಲಗ್ನ ಅಂತ ತಿಳ್ಕೊಳ್ಳಿ, ಮಕರ ಲಗ್ನ ಅಂತ ತಿಳ್ಕೊಳ್ಳಿ. ಲಗ್ನದಲ್ಲಿ ಏನಾದ್ರು ಗುರು ಇದ್ರೆ ಇದು ತುಂಬಾ ಒಂದು ಒಳ್ಳೆಯ ಪೊಸಿಷನ್. ಲಗ್ನದಲ್ಲಿ ಗುರು ಇದ್ರೆ ಅವರಿಗೆ ದೇವಿ ಕೃಪೆ ಜಾಸ್ತಿ, ದೇವರ ಕೃಪೆ ತುಂಬಾ ಜಾಸ್ತಿ ಇರ್ತದೆ. ಮತ್ತೆ ಇದು ಗುರುವಿನ ದೃಷ್ಟಿಗೆ ಸಮಾನ. ಗುರು ಇಲ್ಲಿ ದೃಷ್ಟಿ ಬರ್ತದೆ, ಅದಕ್ಕೆ ಸಮಾನಾಗಿರ್ತದೆ ಈ ಗುರು ಲಗ್ನದಲ್ಲಿರೋದು. ಮತ್ತೆ ಇದೊಂದು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಈ ಗುರು ಇರೋ ವ್ಯಕ್ತಿ ಯಾರ ಪರವಾಗಿ ಇರ್ತಾರೋ ಅವರಿಗೆ ಜಯ ಆಗೋದು ಜಾಸ್ತಿ. ಯಾರ ಪರವಾಗಿ ಹೆಚ್ಚು ಇರ್ತಾರೆ ಅವರಿಗೆ ದೇವಿ ಕೃಪೆ ಮತ್ತೆ ಲಕ್ ಪ್ರಾಪ್ತಿ ಆಗೋದು ಜಾಸ್ತಿ. ಆ ಕಾರಣ ನೀವು ಗುರು ಲಗ್ನದಲ್ಲಿರುವಂತ ವ್ಯಕ್ತಿಯ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಸಿಗ್ತಾ. ಇದು ಲಗ್ನದಲ್ಲಿ ಗುರು ಇದ್ರೆ ಇಷ್ಟೊಂದು ಬೆನಿಫಿಟ್ ಇರ್ತದೆ ಇವರಿಗೆ. ಯಾಕಂದ್ರೆ ಲಗ್ನದಲ್ಲಿ ಗುರು ಇದ್ರೆ ಗುರುಬಲ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ. ಅದರಲ್ಲೂ ಕೂಡ ಲಗ್ನ ಏನಾದ್ರು ಮೇಷ ಆಗಿದ್ದು, ಧನು ಆಗಿದ್ದು, ಮೀನ ಆಗಿದ್ದು, ಕಟಕ ಆಗಿದ್ರೆ ಇದು ತುಂಬಾ ಹೆಚ್ಚು ಫಲ ಕೊಡುತ್ತೆ. ಇದು ಲಗ್ನದಲ್ಲಿ ಗುರು ಇದ್ರೆ ಕೊಡುವಂತ ಒಂದು ಫಲ. ನೆಕ್ಸ್ಟ್ ಬರೋದು 5ನೇ ಮನೆ. ಇಲ್ಲಿ 5ನೇ ಮನೆ ಅಂತ ಹೇಳಿದ್ರೆ 1 2 3 4 5 ಲಗ್ನದಿಂದ 5ನೇ ಮನೆ ಕೌಂಟ್ ಮಾಡ್ಬೇಕು ನೀವು. ಇಲ್ಲಿ 5ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ಇದು ಕೂಡ ಒಂದು ತುಂಬಾ ಎಫೆಕ್ಟ್ ಆಗುತ್ತೆ. 5ನೇ ಮನೆಯಲ್ಲಿ ಗುರು ಇದ್ರೆ ನೆಕ್ಸ್ಟ್ ಇದು ಅವರಿಗೆ ಸಂತಾನ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಂತಾನದ ನಂತರ ಇದು ಭಾಗ್ಯ, ಲಕ್ ಆಕ್ಟಿವೇಟ್ ಆಗೋ ಜಾಸ್ತಿ ಇದೆ ಅವರಿಗೆ. 5ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ಸಂತಾನದ ನಂತರ ಅವರಿಗೆ ಲಕ್ ಆಕ್ಟಿವೇಟ್ ಆಗುತ್ತೆ ಜಾಸ್ತಿ. ಮತ್ತೆ 5ನೇ ಮನೆ ಅಂತ ಹೇಳಿದ್ರೆ ಪೂರ್ವ ಪುಣ್ಯ ಸ್ಥಾನ ಆಗತ್ತೆ. ಈ ಪೂರ್ವ ಪುಣ್ಯ ಸ್ಥಾನ ಆಗಿರೋ ಕಾರಣ ಇಲ್ಲಿ 5ನೇ ಮನೆಯಲ್ಲಿ ಏನಾದ್ರು ಗುರು ಇರೋ ಕಾರಣ ಅವರಿಗೆ ಪೂರ್ವ ಪುಣ್ಯ ಚೆನ್ನಾಗಿರುತ್ತೆ. ಮತ್ತೆ 5ನೇ ಮನೆಯಲ್ಲಿ ಗುರು ಇದ್ರೆ ಸಂತಾನ ಸುಖ ಚೆನ್ನಾಗಿ ಸಿಗುತ್ತೆ ಅವರಿಗೆ. ಸಂತಾನ ಸುಖ ತುಂಬಾ ಚೆನ್ನಾಗಿ ಸಿಗ್ತದೆ. ಮಕ್ಕಳಿಂದ ತುಂಬಾ ಒಂದು ಚೆನ್ನಾಗಿ ಇವರಿಗೆ ಸುಖ ಸೌಕರ್ಯ ಸಿಗ್ತದೆ 5ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ. ಬಟ್ ಇವರಿಗೆ ಸಂತಾನ ಆಗೋವರೆಗೆ ತುಂಬಾ ಕಷ್ಟ ಇರ್ತದೆ. 5ನೇ ಮನೆಯಲ್ಲಿ ಗುರು ಇದ್ರೆ ಸಂತಾನ ಆಗುವವರೆಗೆ ತುಂಬಾ ಕಷ್ಟ. ಬಟ್ ಸಂತಾನ ಆದ ನಂತರ ಲಕ್ ಆಕ್ಟಿವೇಟ್ ಆಗತ್ತೆ. ಮತ್ತೆ 5ನೇ ಮನೆಯಲ್ಲಿ ಗುರು ಇದ್ರೆ ಮಕ್ಕಳು ಇವರಿಗಿಂತ ಪ್ರಗತಿ ಸಾಧಿಸ್ತಾರೆ. ಸಂತಾನದ ಮೂಲಕ ಇವರಿಗೆ ಭಾಗ್ಯ ಜಾಸ್ತಿ ಇರ್ತದೆ. ಮತ್ತೆ 9ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ 1 2 3 4 5 6 7 8 9 9ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ಇವರಿಗೆ ತೀರ್ಥಯಾತ್ರೆ ಕೈಗೊಂಡ್ರೆ ಭಾಗ್ಯ ಆಕ್ಟಿವೇಟ್ ಆಗತ್ತೆ. ಲಾಂಗ್ ಟ್ರಾವೆಲ್, ಧಾರ್ಮಿಕ ಲಾಂಗ್ ಟ್ರಾವೆಲ್ ತೀರ್ಥಯಾತ್ರೆ ಕೈಗೊಂಡ್ರೆ ಇವರಿಗೆ ಭಾಗ್ಯದ ಆಗತ್ತೆ ಅಂತ ಹೇಳ್ಬೋದು. ಲಕ್ ಆಕ್ಟಿವೇಟ್ ಆಗತ್ತೆ. ಮತ್ತೆ ದೈವಿಕ ಕೃಪೆ ಚೆನ್ನಾಗಿ ಸಿಗ್ತದೆ. 9ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ಇವರಿಗೆ ದೈವಿಕ ಕೃಪೆ ತುಂಬಾ ಚೆನ್ನಾಗಿ ಸಿಗ್ತದೆ. ಲೈಫಲ್ಲಿ ಇವರ ಶ್ರಮದಿಂದ ಎಲ್ಲ ಇವರಿಗೆ ಸಿಗುತ್ತೆ. ಮತ್ತೆ 9ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ಇವರ ಜೊತೆ ಏನಾದ್ರು ಶತ್ರುತ್ವ ಮಾಡಿದ್ರೆ ಅವರಿಗೆ ನೆಗೆಟಿವ್ ಆಗಿ ತುಂಬಾ ಎಫೆಕ್ಟ್ ಆಗತ್ತೆ. ಯಾವುದೇ ಕಾರಣಕ್ಕೂ 9ನೇ ಮನೆಯಲ್ಲಿ ಗುರು ಇರೋಂಥ ವ್ಯಕ್ತಿಯ ಹತ್ರ ಶತ್ರುತ್ವ ಮಾಡ್ಲಿಕ್ಕೆ ಹೋಗ್ಬೋದು. ಶತ್ರುತ್ವ ಮಾಡಿದ್ರೆ ಅವರಿಗೆ, ಶತ್ರುತ್ವ ಮಾಡದವರಿಗೆ ನೆಗೆಟಿವ್ ಆಗತ್ತೆ ಅಂತ ಹೇಳ್ಬೋದು, ದುರದೃಷ್ಟ ಆಗತ್ತೆ. ಮತ್ತೆ ಇವರಿಗೆ ಇಷ್ಟದೇವಿ ಕೃಪೆ ತುಂಬಾ ಚೆನ್ನಾಗಿರುತ್ತೆ ಗುರು 9ನೇ ಮನೆಯಲ್ಲಿ ಇದ್ರೆ. ನಂತರ ಬರೋದು 11ನೇ ಮನೆ. ಇಲ್ಲಿ 11ನೇ ಮನೆಯಲ್ಲಿ ಏನಾದ್ರು ಗುರು ಗ್ರಹ ಇದ್ರೆ ಇದು ಕೂಡ ಒಳ್ಳೆ ಫಲ ಸಿಗುತ್ತೆ ಇವರಿಗೆ.
ಇದು 11ನೇ ಮನೆಯಲ್ಲಿ ಗುರು ಇದ್ರೆ ಪೂರ್ವ ಜನ್ಮದ ಕರ್ಮ ಫಲ ಅಂತ ಹೇಳ್ಬೋದು. ಲೈಫಲ್ಲಿ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ತಾನಾಗಿ ಸಿಗುತ್ತಾ ಹೋಗ್ತದೆ. ಕೇವಲ ಇವರಿಗೆ ತಮ್ಮ ಇಚ್ಛೆಯಿಂದನೇ ಎಲ್ಲ ಕೆಲಸ ಕೂಡ ಪೂರ್ತಿ ಆಗುತ್ತೆ. 11ನೇ ಮನೆಯಲ್ಲಿ ಗುರು ಇದ್ರೆ ತಮ್ಮ ಇಚ್ಛೆ ಪೂರ್ತಿ, ತಮ್ಮ ಕೇವಲ ಇಚ್ಛೆಯಿಂದನೇ ಎಲ್ಲ ಇಚ್ಛೆ ಪೂರ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ 11ನೇ ಮನೆ ಅಂತ ಹೇಳಿದ್ರೆ ಇಚ್ಛೆ ಪೂರ್ತಿ ಮನೆ. ಇಲ್ಲಿ ಗುರು ಇದ್ದಾಗ ಇವರ ಇಚ್ಛೆ ಏನಿದೆ ಅದೆಲ್ಲನೂ ತುಂಬಾ ಚೆನ್ನಾಗಿ ಆಗುತ್ತೆ. ಮತ್ತೆ ಇವರಿಗೆ ಲೈಫ್ ಪಾರ್ಟ್ನರ್, ಇವರ ಸಂಗಾತಿ ಇವರಿಗೆ ಸಮನಾಗಿ ಸಿಗ್ತಾರೆ. ಮತ್ತೆ ಇವರಿಗೆ ಲೈಫ್ ಪಾರ್ಟ್ನರ್ ತುಂಬಾ ಒಂದು ಸಪೋರ್ಟಿವ್ ಆಗಿರ್ತಾರೆ. ಇವರ ಒಂದು ಗುರಿ ಲೈಫ್ ಅಚೀವ್ಮೆಂಟ್ಗೆ ಬೆಂಬಲವಾಗಿರ್ತಾರೆ ಇವರ ಒಂದು ಲೈಫ್ ಪಾರ್ಟ್ನರ್. ಮತ್ತೆ ಇವರಿಗೆ 11ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ತುಂಬಾ ಕನಿಷ್ಠ ಪ್ರಯತ್ನದಿಂದ ಇವರಿಗೆ ಹಣ ಮಾಡ್ಲಿಕ್ಕೆ ಆಗತ್ತೆ. ಕನಿಷ್ಠ ಪ್ರಯತ್ನದಿಂದ ಹಣ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ಬೋದು. ಮತ್ತೆ ಕೆಲಸ ಕೂಡ ಆರಾಮಾಗಿರ್ತೇವೆ ಇವರಿಗೆ ತುಂಬಾ. ಮತ್ತೆ 11ನೇ ಮನೆಯಲ್ಲಿ ಗುರು ಇದ್ರೆ ಚಿಕ್ಕ ವಯಸ್ಸಿನಿಂದಾನೇ ಅವರಿಗೆ ಹಣ ಮಾಡುವಂತ ಒಂದು ಸ್ಕಿಲ್ ಚೆನ್ನಾಗಿ ಗೊತ್ತಿರ್ತದೆ. 11ನೇ ಮನೆಯಲ್ಲಿ ಗುರು ಇದ್ರೆ ಆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಕೂಡ ಅವರಿಗೆ ಹಣ ಮಾಡುವಂತ ಸ್ಕಿಲ್ ತುಂಬಾ ಚೆನ್ನಾಗಿರ್ತದೆ. ಇದು ಗುರು ಕೊಡುವಂತ ಒಂದು ಫಲಗಳು. ನೆಕ್ಸ್ಟ್ ಬಂದ್ಬಿಟ್ಟು 12ನೇ ಮನೆಯಲ್ಲಿ ಗುರು. 12ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ ಇದು ಸ್ವಲ್ಪ ಎಚ್ಚರಿಕೆ ಬೇಕು. 12ನೇ ಮನೆಯಲ್ಲಿ ಗುರು ಇದ್ರೆ ಅವರು ಕಾನೂನುಬದ್ಧ ಕೆಲಸ ಮಾಡ್ಬೇಕಾಗ್ತದೆ. ಏನಾದ್ರು ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡಿದ್ರೆ ಅವರಿಗೆ ತುಂಬಾ ಶಿಕ್ಷೆ ಒಂದು ಜಾಸ್ತಿ ಇರ್ತದೆ. ಮತ್ತೆ ಇವರಿಗೆ ಬೇರೆಯವರಿಗೆ ಹೆಚ್ಚು ಸೇವೆ ಮಾಡಿದ್ರೆ ಇವರಿಗೆ ಲಕ್ಕಿ ಆಕ್ಟಿವೇಟ್ ಆಗುತ್ತೆ. ಹೆಚ್ಚು ಬೇರೆಯವರಿಗೆ ಸೇವೆ ಮಾಡ್ಬೇಕು. ಬೇರೆಯವರಿಗೆ ಸೇವೆ ಮಾಡಿದಷ್ಟು ಕೂಡ ಇವರಿಗೆ ಲಕ್ಕಿ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಮತ್ತೆ ಅತೀಂದ್ರಿಯ ಶಕ್ತಿ ಜಾಸ್ತಿ ಇರ್ತದೆ ಇವರಿಗೆ. ಅತೀಂದ್ರಿಯ ಶಕ್ತಿ, ಪೂರ್ವಭಾಸ ಶಕ್ತಿ ಜಾಸ್ತಿ ಇರ್ತದೆ 12ನೇ ಮನೆಯಲ್ಲಿ ಗುರು ಇದ್ರೆ. ಇದು ಗುರುವಿನ ಕೆಲವು ವಿಶೇಷ ಸ್ಥಾನ ಫಲಗಳು. ಗುರುವಿನ ಕೆಲವು ವಿಶೇಷ ಸ್ಥಾನ ಫಲಗಳು ಅಂತ ಹೇಳ್ಬೋದು. ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ಗುರು ಲಗ್ನದಲ್ಲಿದ್ರೆ, 5ನೇ ಮನೆಯಲ್ಲಿದ್ರೆ, ಆಮೇಲೆ 9ನೇ ಮನೆಯಲ್ಲಿದ್ರೆ, ಆಮೇಲೆ 11ನೇ ಮನೆಯಲ್ಲಿದ್ರೆ, 12ನೇ ಮನೆಯಲ್ಲಿದ್ರೆ ಇವರಿಗೆ ಗುರುವಿನ ವಿಶೇಷ ಫಲ ಸಿಗ್ತದೆ. ಲಗ್ನದಲ್ಲಿ 5ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ. ಇದರಲ್ಲಿ 12ನೇ ಮನೆಯಲ್ಲಿ ಗುರು ಇದ್ರೆ ನೀವು ಸ್ವಲ್ಪ ಕೆಲವು ವಿಷಯದಲ್ಲಿ ಕೇರ್ ತಗೋಬೇಕು. ಇದು ಗುರು ಕೆಲವು ಮನೆಗಳಿದ್ದಾಗ ಕೊಡುವಂತ ಒಂದು ವಿಶೇಷ ಫಲಗಳು. ಅದು ಕೂಡ ಗುರು ಈ ಮನೆಯಲ್ಲಿದ್ದಾಗ ವಿಶೇಷವಾಗಿ ಮೀನ ಮತ್ತು ಧನು ಮತ್ತು ಮೀನ ರಾಶಿಯಲ್ಲಿ ಇದ್ರೆ ಅದು ಒಳ್ಳೆ ಫಲ ಕೊಡುತ್ತೆ. ಆಮೇಲೆ ಸಿಂಹ ರಾಶಿಯಲ್ಲಿದ್ರು ಕೂಡ ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಮೇಷರಾಶಿ, ವೃಶ್ಚಿಕ ರಾಶಿಯಲ್ಲಿ ಕೂಡ ಒಳ್ಳೆ ಫಲ ಕೊಡುತ್ತೆ. ಕಟಕ ರಾಶಿಯಲ್ಲಂತೂ ತುಂಬಾ ಒಳ್ಳೆ ಫಲ ಕೊಡುತ್ತೆ. ಅದರಲ್ಲೂ ಕೂಡ ಕಟಕ, ಮೀನ, ಧನುವಲ್ಲಿ ಹೆಚ್ಚು ಫಲ ಕೊಡುತ್ತೆ. ಬೇರೆ ರಾಶಿಯಲ್ಲಿ ಸ್ವಲ್ಪ ಕಮ್ಮಿ ಫಲ ಕೊಡಬಹುದು. ನಿಮಗೇನೋ ಜಾತಕ ವಚನ ಮಾಡ್ಬೇಕಂದ್ರೆ ನಮ್ದು ವಾಟ್ಸಪ್ ಸಂಖ್ಯೆ 70 906 37 934. ಈ ಸಂಖ್ಯೆಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀನಿ. ಬೇರೆ ನಮಸ್ಕಾರ.